ನೋಡಿ ಫ್ರೆಂಡ್ಸ್, ಡಯಟ್ ಅನ್ಕೊಂಡು ಗೋಬಿ ತಿಂತಾವ್ರೆ. ಬೇಕಾಯ್ತರದ್ದು ನೋಡಿ, ಚೆನ್ನಾಗಿದೆ ಅಲ್ಲ. ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಯಾಕೆ ನಗ್ತಿದ್ದೀನಿ ಅಂದರೆ, ನಮ್ಮ ಮನೆಯವ್ರಿಗೆ ವೀಡಿಯೋ ಹೇಳಿದ್ರೆ ಅವ್ರು ತುಂಬ ಕಾಮಿಡಿ ಥರ ಮಾಡ್ತಿರ್ತಾರೆ, ಅದಕ್ಕೆ ಕೋಪ ಬಂತು. ಸೊ ಅದಕ್ಕೆ ಬೈದಿದೆ, ಸುಮ್ಮನೆ ಆಗಿದ್ರು. ಅದಕ್ಕೆ ನನಗೆ ನಗು ಬರ್ತಿದೆ ವೀಡಿಯೋ ಎಡಿಟ್ ಮಾಡುವಾಗ. ಸೊ ನಾವಿವತ್ತು ಒಂದು ತಮ್ನೇಲಲ್ಲಿ ನೋಡ್ದಂಗೆ ಒಂದು ಎಕ್ಸಿಬಿಷನ್ಗೆ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಸೊ ಮೊದಲನೇದಾಗಿ ಸ್ಟಾರ್ಟಿಂಗ್ 2 ಎಲಿಫೆಂಟ್ನ ಇಟ್ಬಿಟ್ಟು ಈ ಥರ ಇದು ಮಾಡಿದ್ದಾರೆ. ನೋಡೋಕೆ ತುಂಬ ಚೆನ್ನಾಗಿದೆ. ಏನೋ ಒಂಥರ ಒಂದು ಅರಮನೆ ಲುಕ್ ಫೀಲ್ ಕೊಡುತ್ತೆ ಅಂತಲೇ ಹೇಳ್ಬೋದು ಈ ಲುಕ್ಕು. ಸೊ 100 ರೂಪೀಸ್ ಪರ್ ಪರ್ಸನ್ ಟಿಕೆಟು. 5 ವರ್ಷನೋ 3 ವರ್ಷದ ಮಕ್ಕಳಿಗೂ ಏನೋ ಮೇಲ್ಪಟ್ಟ ಮಕ್ಕಳಿಗೆ 100 ರೂಪೀಸು. ಅದಕ್ಕಿಂತ ಮುಂಚೆ ಇಲ್ಲ, ಅದೇ 3, 2 ಆ ಥರ ಎಲ್ಲ ಇಲ್ಲ ಅನಿಸುತ್ತೆ. 5 or 3 ಕನ್ಫ್ಯೂಸ್ ಆಗ್ತಿದೆ. ಸೊ ನಾವು ಹೋಗಿದ್ದು ಒಂದು 15 days ಬ್ಯಾಕ್ ಹೋಗಿದ್ವಿ ಅಂತಲೇ ಹೇಳ್ಬೋದು. ಸೊ ತುಂಬ ಚೆನ್ನಾಗಿದೆ ಜಾಗ ಅಂತೂ. ಈ ಜಾಗ ಬಂದು 8 JP ನಗರ್ 8th ಫೇಸಲ್ಲಿ ಬರುತ್ತೆ. ಕೊತ್ನೂರು ದಿಣ್ಣೆ ಇದೆಯಲ್ಲ, ಆ ಡೆಡ್ ಎಂಡ್ ಹೋದರೆ ನಿಮಗೆ ರೈಟ್ ಸೈಡಲ್ಲಿ ಆರೆಂಜ್ ಕೌಂಟಿ ಅನ್ನೋ ಬಸ್ ಸ್ಟಾಪ್ ಇದೆ, ಅಲ್ಲಿ ಸಿಗುತ್ತೆ. ಅದಾದಮೇಲೆ ಒಳಗಡೆ ಬಂದರೆ ಇಲ್ಲಿ ವೆಲ್ಕಮ್ ಟು ದ ಯುರೋಪಿಯನ್ ಸಿಟಿ ಅಂತ ಬರುತ್ತೆ. ಅಲ್ಲಿ ಒಂದಷ್ಟು ಕಂಟ್ರೀಸ್ ಥರದ ಹೇಗಿದೆ ಅನ್ನೋದನ್ನು ಅಲ್ಲಿ ಸೆಟಪ್ ಮಾಡಿದ್ದಾರೆ. ಸೊ ಒಂದು ಕಡೆ ಬಂದು ನಯಾಗ್ರಾ ಫಾಲ್ಸ್ ಕೂಡ ಇದೆ. ಆ ಫಾಲ್ಸು ಒರಿಜಿನಲ್ ನೋಡಿದವ್ರಿಗೆ ಇದೇನು ಅನ್ಸಲ್ಲ, ಒರಿಜಿನಲ್ ನೋಡಿಲ್ಲ ಅನ್ನೋಂಥವ್ರಿಗೆ ಇದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ನಯಾಗ್ರಾ ಫಾಲ್ಸು ಕೆನಡಲ್ಲಿ ಇರೋದು ಅಂತ ಅನಿಸುತ್ತೆ, ಮೇ ಬಿ. ನಾನು ಕೇಳ್ಪಟ್ಟಂಗೆ ನಮ್ಮ ಮನೆಯವರು ಹೋಗಿದ್ರು, ಅಲ್ಲೇ ಅಂತಲೇ ಹೇಳಿದರು. ಅಲ್ಲಿ ಇದೇ ಥರ ಇದೆ, ಇಲ್ಲಿ ಸೆಟಪ್ನ ಮಾಡಿದ್ದಾರೆ ಅಷ್ಟೇ. ಸೊ ಕಲರ್ಫುಲ್ಲಾಗಿ ಅಲ್ಲಿ ನಿಮ್ಗೆ ಯಾವಾಗಾದರೂ ನನಗೆ ಆ ವಿಡಿಯೋ ಸಿಕ್ಕಿದಾಗ ಅಲ್ಲಿ ವಿಡಿಯೋ ಮಾಡಿದಾಗ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಇಲ್ಲಿ ಬಂದ್ವಿ. ಇಲ್ಲಿ ತುಂಬ ಚೆನ್ನಾಗಿತ್ತು. ಫೋಟೋಸ್ ವೀಡಿಯೋಸ್ಗೆಲ್ಲ ಒಂದು ಒಳ್ಳೆ ಜಾಗ ಅಂತಲೇ ಹೇಳ್ಬೋದು. ಮಕ್ಕಳನ್ನೆಲ್ಲ ಕರ್ಕೊಂಬಂದರೆ ಎಂಜಾಯ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ತಿನ್ನೋದಕ್ಕಾಗಲಿ ಆ ಥರದಕ್ಕೆಲ್ಲ ತುಂಬಾ ಜಾಗ ಇದೆ. ಸೊ ಈ ನೀರು ಬರೋದೇ ಒಂಥರ ಖುಷಿ. ಅಲ್ಲಿ ತಣ್ಣ ಆಗ್ತಿರುತ್ತೆ, ಥಂಡಿ ಆದ್ರೂ ಚೆನ್ನಾಗಿರುತ್ತೆ ಏನೋ ಒಂಥರ. ನಾನು ಒಂದಷ್ಟು ಫೋಟೋಸು ವೀಡಿಯೋಸು ಇನ್ಸ್ಟಾಗ್ರಾಮ್ಗೆಲ್ಲ ಹಾಕಿದ್ದೆ ಆಲ್ರೆಡಿ. ಅದರಲ್ಲಿ ಒಳ್ಳೆ ವ್ಯೂಸ್ ಸಿಕ್ಕಿದೆ. 300K ಹತ್ತತ್ರ ಸಮಥಿಂಗ್ ನೋಡಿದರೆ, ಅದಕ್ಕಿಂತ ಜಾಸ್ತಿ ಅನಿಸುತ್ತೆ. ನಾನು ನೆನ್ನೆನೋ ಲಾಸ್ಟ್ ವೀಕ್ ನೋಡಿದಂಗೆ 300K ಬಂದಿತ್ತು. ಸೊ ತುಂಬ ಚೆನ್ನಾಗಿದೆ ಜಾಗ. ತುಂಬ ಏನಿಲ್ಲ, ಓಕೆ, ನೋಡಬಹುದು. 100 ರೂಪೀಸ್ಗೆ ಈ ಥರ ಜಾಗ ಎಲ್ಲೂ ಸಿಗಲ್ಲ. ಮತ್ತು ಒಳಗಡೆ ಹೋದರೆ ಇನ್ನೂ ಮರ್ಮೈಡು ಆ ಥರ ಏನೇನೋ ಎಲ್ಲ ಇದೆ, ಅದನ್ನು ಕೂಡ ಶೇರ್ ಮಾಡ್ತೀರಿ, ನೋಡ್ತೀರಿ ಫುಲ್ ವ್ಲಾಗ್ನ. ಸೊ ಇಲ್ಲಿ ಬಂದೆ ಈ ಥರ ಯಾವ್ಯಾವ ಒಂದಿಷ್ಟು ಪ್ಯಾರಿಸಲ್ಲಿ ಈ ಥರ ಸಿಟಿ ಇರುತ್ತೆ. ಅಲ್ಲಿ ಏನೇನಾದರೂ ಫೇಮಸ್ ಆಗಿರ್ತಕ್ಕಂಥ ಶಾಪ್ಸ್ ಆಗಿರ್ಬೋದು ಅಥವಾ ಏನಾದರೂ ಡೆಕೋರೇಷನ್ನ ಮಾಡಿದ್ದಾರೆ. ಜನಗಳೇನು ಇರಲಿಲ್ಲ, ಅಷ್ಟು ಜನ. ನಾವು ಈವ್ನಿಂಗ್ ಹೋಗಿದ್ವಿ. ಸೊ ಆ ಟೈಮಲ್ಲಿ ನೋಡ್ಕೊಂಡು ಹೋಗೋರು ಹೋಗ್ತಾಯಿದ್ರು, ಬರೋರು ಬರ್ತಾಯಿದ್ರು. ಸೊ ನಮಗೂ ಒಂಥರ ಖುಷಿ ಆಯಿತು ನೋಡಿ, ಏನೋ ಒಂಥರ ಡಿಫ್ರೆಂಟಾಗಿತ್ತಲ್ವ. ಇವಳು ಹುಟ್ಟೋಕ್ಕೂ ಮುಂಚೆ 2 years ಹಿಂದೆ ನಾನು ಫಿಶ್ದು ಮಾಡಿದರು, ಬರೀ ಫಿಶ್ಶು. ಈ ಸರಿ ಡಿಫ್ರೆಂಟಾಗಿ ಏನೇನೋ ಮಾಡಿದ್ದಾರೆ. ನಾನು ಸ್ವಲ್ಪ ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ಇದು ಮಾಡಿಕೊಂಡೆ. ಈ ಸರಿ ಮರ್ಮೇಡ್ನ ಇಟ್ಟಿದ್ದಾರೆ, ರಿಯಲ್ ಮರ್ಮೇಡ್ ಅಂತ ಹೇಳಿದ್ರು. ಅದು ರಿಯಲ್ ಎಲ್ಲೋ ಗೊತ್ತಿಲ್ಲ, ಒಟ್ಟಿಗೆ ಮರ್ಮೇಡ್ ಥರನೇ ಅದು. ವಿಡಿಯೋ ಜಾಸ್ತಿ ಫೋಟೋ ತೆಗಿ, ನೀನು ಫೋಟೋರೇ ಬಂತು. ಡಬಲ್ ಡೆಕ್ ಬಸ್ ಥರ ಇತ್ತು, ಅದರಲ್ಲಿ ಅವಳಿಗೆ ಫೋಟೋಸ್ ವೀಡಿಯೋಸ್ ತಗೊಳ್ಳೋಣ ಅಂತೇಳಿ ತಗೋತಾ ಇದ್ದೀವಿ. ಅದಾದಮೇಲೆ ಗೊತ್ತಿದೆಯಲ್ಲ, ಎಲ್ಲ ಕಡೆನೂ ಇನ್ಸೈಡ್ ಇದು ಒಂದಷ್ಟು ಗಿಫ್ಟ್ ಇದನ್ನು ಹಾಕ್ಕೊಂಡಿರ್ತಾರೆ, ಐಟಮ್ಸ್ಗಳನ್ನ. ಸೇಲ್ ಬಂದವರೆಲ್ಲ ಏನಾದರೂ ತೊಗೊಂಡು ಹೋಗ್ತಾರೆ ಮಾಡ್ತಾರೆ ಅಂತೇಳಿ. ಇಲ್ಲಿ ಪರ್ಫ್ಯೂಮ್ಗಳದ್ದು ಮತ್ತು ಸಾಂಬ್ರಾಣಿ ಹಾಕೋಂಥದ್ದೆಲ್ಲ ತುಂಬ ಇತ್ತು. ಅದಾದಮೇಲೆ ಈ ಕಡೆ ಐ ಲವ್ ಬೆಂಗಳೂರು ಅಂತ ಇತ್ತು, ಮತ್ತು ತುಂಬ ಏನೇನೋ ಇತ್ತು. ಅಷ್ಟೊಂದು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಲಿಲ್ಲ ನಾನು. ಆಮೇಲೆ ಇಲ್ಲಿ ಬಗ್ಗು ಕುತ್ಕೆ ಬಗ್ಸು. ಅದ್ರ ಮೇಲೆ ಬಗ್ಗಪ್ಪು. ಅಲ್ಲಿಂದ ನೆಕ್ಸ್ಟ್ ಹೋದರೆ ಈ ಥರ ಓಲ್ಡ್ ಫ್ಯಾಷನಲ್ಲಿ ರಾಜಂದರು ಎಲ್ಲ ಹೇಗಿರ್ತಿದ್ರು, ಏನು ಮಾಡ್ತಿದ್ರು, ಮತ್ತು ಆ ಥರದ್ದೆಲ್ಲ ಒಂದಷ್ಟು ಇದು ಮಾಡಿದ್ದಾರೆ. ನಾನು ಫುಲ್ಲಿ ಅಲ್ಲಿನ ತಿಳ್ಕೊಳ್ಳೋಕೆ ಹೋಗಲಿಲ್ಲ, ನೋಡೋದಕ್ಕೆ ಹೋಗಿದ್ವಿ. ನಮ್ಮ ಮನೆಯವ್ರು ಬೇರೆ ಬೈಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನೀನು ನೋಡ್ತೀಯಾ, ವಿಡಿಯೋ ಮಾಡೋದಕ್ಕೆ ಬರ್ತೀಯ, ನನ್ನ ದುಡ್ಡನ್ನ ವೇಸ್ಟ್ ಮಾಡ್ಕೊಂಡು ಅಂತ ಬೈತಿರ್ತಾರೆ. ಅದ್ರ ಕಡೆನೂ ಗಮನ ಕೊಡ್ತಿರ್ಬೇಕಾಗತ್ತೆ. ಅವಳದು ಕೂಡ ಅಲ್ಲೊಂದಷ್ಟು ಫೋಟೋಸ್ನ ತೊಗೊಂಡ್ವಿ. ಅಯ್ಯೋ ಸಾರಿ ಪುಟ್ಟ, ನೋಡಮ್ಮ ಫೋಟೋ ತೆಗೆಯೋದು ಅಂದರೆ ಹಿಂಗೆ ತೆಗೆಯೋದು. ನಡೀರಿ.
ತುಂಬ ಫೋಟೋಸ್ ಆಯ್ತಾ? ಹಿಂದೆ ಬರ ಇದೇನು ಚೆನ್ನಾಗಿಲ್ಲ, ಸಾಕು ಬಂತು. ನನ್ನ ಮಗಳಿಗೆ ಮನೆ ಒಳಗೆ ಇದು ಬೇಜಾರಾಗಿ ಈ ಥರ ಜಾಗ ಸಿಕ್ಬಿಟ್ರೆ ಎಲ್ಲಿ ಬೇಕಲ್ಲಿ ಓಡೋಗ್ತಿರ್ತಾರೆ. ಅವಳು ಹಿಂದೆ ಏನಾದರೂ ನಾವು ಕ್ಯಾಮ್ರಾ ಥರ ಕಣ್ಣು ಹಾಕ್ಕೊಂಡಿಲ್ಲ ಅಂದರೆ ನಮ್ಮನೆ ಮಣ್ಣು ಮುಗಿಸ್ಬಿಟ್ಟು ಎಲ್ಲಾದರೂ ಹೋಗಿ ನಿಂತ್ಕೊಂಡ್ಬಿಟ್ಟಿರ್ತಾಳೆ. ಅವಳದೊಂದು ಇವಾಗ ಬೇರೆ ಡೇಂಜರ್, ಅವಳನ್ನ ನೋಡ್ಕೊಳ್ಳೋದೇ ಅನ್ನೋಗಾಗ್ಬಿಟ್ಟಿದೆ. ಮತ್ತು ಈ ಥರದ್ದು ಒಂದು ಮೂವಿಂಗ್ ಪಿಕಾಕ್ನ ಇಟ್ಟಿದ್ರು, ಅದಂತೂ ಒಂದು ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ಅಲ್ಲಿಂದ ನೆಕ್ಸ್ಟ್ ಬಂದರೆ ಚೆನ್ನಾಗಿತ್ತು ತುಂಬಾ ಹೇಳಬೇಕಂದ್ರೆ ನೋಡೋದಕ್ಕೆ. ಗೋ ಸ್ಟ್ಯಾಂಡ್ ದೇರ್, ಸ್ಟ್ಯಾಂಡ್ ಈ ಕಡೆ ತಿರ್ಗೋ ಕಂದ. ವಾ ರೇವಂತ್ ಬೇಗ ಬಾ, ಬೇಗ ಖಾಲಿ ಇದೆ. ಇಲ್ಲಿ ಚಿನಿ ಬೇಗ, ಬೇಗ ತೆಗಿ, ಚೆನ್ನಾಗಿ ತೆಗಿಬೇಕು. ನಿಂತ್ಕೊಂಡೆ ತೆಗಿ, ಏನಾಗಲ್ಲ. ಅಮ್ಮ ಅಲ್ಲೇ ಇರು ಕಂದ. ಅವಳು ನಿಂತ್ಕೊಳ್ಳಲ್ಲ, ನಾವು ಬಿಡಲ್ಲ. ಅವಳು ಫೋಟೋ ವೀಡಿಯೋಸ್ ಎಲ್ಲ ಮಾಡೋದು. ಅಲ್ಲಿ ಸೌಂಡ್ಸ್ ಕೂಡ ಆಗ್ತಿತ್ತು ಸಮ್ಟೈಮ್ಸ್, ಏಕೆಂದರೆ ಸಾಂಗ್ಸ್ ಎಲ್ಲ ಹಾಕ್ತಿರೋರಲ್ಲ, ಅದಕ್ಕೆ ವಾಯ್ಸ್ ತುಂಬ ಇದಾಗಿತ್ತು. ಅದಾದಮೇಲೆ ಈ ಕಡೆ ಬಂದರೆ ಮರ್ಮಿಡ್ ಶೋ, ಅಂದರೆ ಜಲಕನ್ಯೆಯರು ಅಂತ ಇರ್ತಾರಲ್ಲ, ಆ ಇದಕ್ಕೆ ಕರ್ಕೊಂಡೋಗೋ ಜಾಗ. ಮತ್ತು ಈ ಕಡೆ ರೈಟ್ ಸೈಡಲ್ಲಿ ಬಾಹುಬಲಿದೊಂದು ಥೀಮ್ ಥರ ಒಂದು ಸೆಟಪ್ ಮಾಡಿ ನಿಲ್ಲಿಸಿದ್ರು, ಅಂದರೆ ಹಾಕಿದ್ರು ಫೋಟೋಸ್ ತಗೊಳ್ಳೋದಕ್ಕೆಲ್ಲ. ಇಲ್ಲಿ ಬಾರೆ ಫೋಟೋಸ್ ತಗೊಳ್ಳೋಣ ಅಂತ ಹೇಳಿದ್ರೆ ಅವಳು ಸಾಕು ಬಾ ಅಮ್ಮ, ಸಾಕು ಬಾ. ಅವಳೊಂದು 5-6 ಫೋಟೋ ತೆಗಿಬೋದು ಅಷ್ಟೇ, ಆಮೇಲೆ ಅವಳದೇ ರೋದನೆ ಆಗಿಬಿಟ್ಟಿರುತ್ತೆ. ನಾವು ಕೂಡ ಅವಳನ್ನ ಫೋರ್ಸ್ ಮಾಡಿ ತೆಗಿಬೇಕಾಗತ್ತೆ. ಇದು ಬಂದರೆ ಅದೇ ಮರ್ಮೈಡ್ ಇರೋ ಶೋ ಇರುತ್ತಲ್ಲ, ಅಲ್ಲಿಗೆ ಮೇಯ್ನ್ ಇದಕ್ಕೆ ಕೊಟ್ಟು ಬರಬೇಕು ನಾವು. ಇನ್ನು ಅದೆಲ್ಲ ಅಷ್ಟು ಇದಂತ ಅನಿಸಲ್ಲ, ಬಟ್ ಚೆನ್ನಾಗಿದೆ ಅದನ್ನು ಕೂಡ. ಸೊ ಇಲ್ಲಿ ಬಂದರೆ ಈ ಥರ ಫಿಶ್ ಥರ ಅದು ಕನ್ಯೆಯರು ಇರ್ತಾರಲ್ಲ, ಅರ್ಧಂಬರ್ಧ ಫಿಶ್ಶು ಅರ್ಧಂಬರ್ಧ ಮನುಷ್ಯ ಥರ. ಅವರು ಇದು ರಿಯಲ್ ಅಲ್ವೋ ನನಗೆ ಗೊತ್ತಿಲ್ಲ, ಬಟ್ ರಿಯಲ್ ಮರ್ಮೇಡ್ ಅಂತಲೇ ಅಲ್ಲೆಲ್ಲ ಇದು ಹಾಕಿದ್ರು. ಸೊ ಇಲ್ಲೂ ಮ್ಯೂಸಿಕ್ ಇತ್ತು ಆ್ಯಂಡ್ ಇದೆಲ್ಲ ಮಾಡ್ಕೊಳಕ್ಕಾಗಲಿಲ್ಲ, ಹಂಗೆ ವಾಯ್ಸ್ದು. ಸೊ ತುಂಬ ಚೆನ್ನಾಗಿತ್ತು, ವಾಯ್ಸ್ ಮಾತಾಡಿದ್ದೆಲ್ಲ ಚೆನ್ನಾಗಿ ಬಂದಿತ್ತು. ಬಟ್ ಹಾಡು ಕೂಡ ಬರುತ್ತಲ್ಲ, ಮಾಡೋಕ್ಕಾಗಲ್ಲ. ಸೊ ಅದಾದಮೇಲೆ ಅವರು ಕೂಡ ಆಕ್ಸಿಜನ್ ತೊಗೊಳೋದಕ್ಕೆ ಅಂತೇಳಿ ಒಂದಿಷ್ಟು ಮಿನಿಟ್ಸ್ ಅಂತ ಹೇಳ್ಬಿಟ್ಟು ಡ್ಯಾನ್ಸು ಮತ್ತು ಈ ಥರದ್ದೆಲ್ಲ ಕೈಯಲ್ಲೆಲ್ಲ ಇದು ಮಾಡಿ ಚೆನ್ನಾಗಿ ಮಾಡ್ತಿದ್ರು. ಮಾತ್ರ ಅದನ್ನು ನೋಡೋಕ್ಕೆ ಚೆನ್ನಾಗಿತ್ತು. ನಿಜವಾಗ್ಲೂ ಖುಷಿಯಾಗುತ್ತೆ ಈ ಥರದ್ದೆಲ್ಲ ನೋಡಿ, ಈ ಥರ ಬಬಲ್ಸ್ ಥರ ಬಿಡೋದೆಲ್ಲ. ನನ್ನ ಮಗಳು ಈ ವಿಡಿಯೋ ಹಾಕೋನ್ನೋಕ್ಕೆ ಬಾಯಲ್ಲಿ ಮರ್ಮೇಡ್ ತೋರಿಸ್ಬಿಟ್ಟು ನಾನು ಸುಮ್ಮನೆ ಇರ್ತೀನಿ ಗೊತ್ತಾಗಲಿಲ್ಲ ಅನ್ನೋ ಥರ ಕೈಯಲ್ಲೂ ಕೂಡ ತೋರಿಸೋದಕ್ಕೆ ಶುರು ಮಾಡಿಬಿಟ್ಟವಳು. ಇವಾಗ ಆ್ಯಕ್ಷನ್ಗಳು ಮಾಡಿದ್ರೆ ಗೊತ್ತಾಗುತ್ತೆ ಅವ್ರುಗಳಿಗೆ ಅಂತೇಳಿ. ಸೊ ನೋಡಿ ಎಷ್ಟು ಚೆನ್ನಾಗಿದಾಗುತ್ತೆ. ನಾನಂತೂ ಇದು ನೋಡೋಕ್ಕೇ ಹೋಗಿದ್ದು ಅಂತಲೇ ಹೇಳ್ಬೋದು. ಸೊ ತುಂಬ ಚೆನ್ನಾಗಿದೆ. ಯಾರಾದರೂ ಇನ್ನೂ November 30ವರೆಗೂ ಟೈಮ್ ಇದೆ ಅಂತ ಹೇಳಿದ್ರು, ಹೋಗಂಗಿದ್ರೆ ಹೋಗ್ಬಿಟ್ಟು ಬನ್ನಿ. ಸೊ ತುಂಬಾ ಚೆನ್ನಾಗಿದೆ. ಅದೇ ಕೊತ್ನೂರು ಮೇನ್ ರೋಡಲ್ಲಿ ಆರೆಂಜ್ ಕೌಂಟಿ ಅಂತ ಇದು ಬರುತ್ತೆ ಸ್ಟಾಪು, ಬಸ್ ಸ್ಟಾಪು. ಆರೆಂಜ್ ಕೌಂಟಿ ಅಂತ ನೀವು ಆಟೋದಲ್ಲೇ ಆಗಲಿ ಊಬರಲ್ಲೇ ಹಾಕ್ಕೊಂಡು ಹೋದರೆ ಅಲ್ಲಿಗೆ ಕರ್ಕೊಂಡು ಹೋಗ್ಬಿಡುತ್ತೆ, ಅಲ್ಲಿ ಹಾಕ್ಕೊಂಡಿದ್ದಾರೆ. ಅದಾದಮೇಲೆ ಔಟ್ಸೈಡ್ ಬಂದರೆ ನಾವು ಇಲ್ಲಿ ಶಾಪಿಂಗ್ ಮಾಡೋದಕ್ಕೆ ಅಂತೇಳಿ ಕಡಿಮೆ ಪ್ರೈಸಲ್ಲಿ ತುಂಬ ಇಯರಿಂಗ್ಸು ಏನೇನು ಬೇಕು ಶಾಪಿಂಗ್ ಅಂದರೆ ಗೊತ್ತಿದೆಯಲ್ವ ನಿಮಗೆ, ಓಲೆ ಅವತ್ತು ಇದು ಹೇರ್ ಬ್ಯಾಂಡ್ಸು ಆ ಥರದ್ದೆಲ್ಲ ಇತ್ತು. ಇಲ್ಲಿ ಬೇರೆ ನನ್ನ ಮಗ ಹಾವು ತೋರಿಸ್ಬಿಟ್ಟು ಭಯ ಬೀಳಿಸ್ಬಿಟ್ಟ. ನನಗಂತೂ ಕಿರ್ಚಿದ್ದು ನೋಡಿ ಎಲ್ಲರೂ ನನ್ನೇ ನೋಡ್ತಾಯಿದ್ರು. ನಿಜವಾಗ್ಲೂ ಅನ್ಎಕ್ಸ್ಪೆಕ್ಟೆಡಾಗಿ ಆ ಥರ ಏನಾದ್ರು ತೊಗೊಂಬಂದು ಮಾಡಿದಾಗ ತುಂಬ ಭಯ ಆಗುತ್ತೆ. ಅದನ್ನು ವೀಡಿಯೋ ಕ್ಯಾಪ್ಚರ್ ಮಾಡಿಲ್ಲ, ಮಾಡಿದರೆ ತುಂಬ ಚೆನ್ನಾಗಿತ್ತು. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ 20 ರೂಪೀಸಿಂದ 300 500ವರೆಗೂ ಏನೇನೋ ಇರೋಂಥದ್ದು. ಬಟ್ಟೆಗಳು ಕೂಡ ಎಲ್ಲ ಇತ್ತು. ಮಕ್ಳುಗಳಿಗೆ ಹೇರ್ ಪಿನ್ಸು, ಹೇರ್ ಬ್ಯಾಂಡ್ಸು ಮತ್ತು ನಮಗಾಗಿರ್ಬೋದು ಏರ್ ಎಕ್ಸೆಸರೀಸು, ಸ್ಕಿನ್ ಇದು ಆ ಥರದ್ದೆಲ್ಲ ತುಂಬ ಚೆನ್ನಾಗಿತ್ತು. ಎಲ್ಲ ಅಫೋರ್ಡಬಲ್ ಪ್ರೈಸಲ್ಲೇ ಇತ್ತು ಅಂತ ಹೇಳ್ಬೋದು. ನಾನು ಒಂದಷ್ಟು ತೊಗೊಂಡೆ, ಒಂದಷ್ಟು ತೊಗೊಳ್ಳಿಲ್ಲ. ಯಾಕೆ ಅಂದರೆ ತುಂಬ ತೊಗೊಂಡೋಗಿ ಮನೇಲಿ ಇಟ್ಕೊಳ್ಳಲ್ಲ ನಾನು. ಇವಳು ಹುಟ್ಟಿದ ಮೇಲಂತೂ ಎಲ್ಲೋ ಜಾಸ್ತಿ ಹೋಗ್ತಾನೆ ಇಲ್ಲ. ಮುಂಚೆ ಹಂಗು ಹಿಂಗು ಎಲ್ಲಾದರೂ ಹೋಗ್ತಾನೆ ಇರ್ತಿದ್ವಿ, ಈಗೆಲ್ಲೂ ಹೋಗಲ್ಲ. ಸೊ ಹಾಗಾಗಿ ತೊಗೊಂಡೋಗಿ ಯಾಕೆ ವೇಸ್ಟ್ ಮಾಡೋದಂತ ಹೇಳಿಬಿಟ್ಟು ತೊಗೊಳ್ಳಲ್ಲ. ಅದು ಅಲ್ಲದೆ ನನ್ನ ಮಗಳು ಎಲ್ಲನೂ ಕಿತ್ತು ಹಾಕ್ಕೊಂಡು ಮಾಡಿ ಮುರಿದು ಹಾಕೋದೆಲ್ಲ ಮಾಡ್ತಾಳೆ. ಸುಮ್ಮನೆ ಹೊಟ್ಟೆ ಉರಿಯುತ್ತೆ. ಚೆನ್ನಾಗಿರೋ ಐಟಮ್ಸ್ಗಳನ್ನ ಯಾಕೆ ವೇಸ್ಟ್ ಮಾಡಬೇಕು, ಅಂದರೆ ದುಡ್ಡು ಕೊಟ್ಟು ಹಾಳು ಮಾಡ್ಕೋಬೇಕಂತೇಳಿ ನೋಡಿ ಇಲ್ಲೆಲ್ಲ ತುಂಬ ಜನ ಪರ್ಚೇಸ್ ಮಾಡ್ತಿದ್ರು. ನಾನೊಂದು ನೆಚ್ಚೇನೇನೋ ತಂದಿದ್ದೀನಿ ಅಂತ ಅನಿಸುತ್ತೆ. ಒಂದು 300 350 ಏನೋ ಕೊಟ್ಟು, ಆಮೇಲೆ ಅವಳಿಗೆ ಬಬಲ್ಸ್ ಕನ್ನು ಹೇರ್ಗೆ ಹಾಕೋದು ಆ ಥರದ್ದೆಲ್ಲ ಸ್ಟಿಕ್ಕರ್ಸ್ ಎಲ್ಲ ನೋಡಿ 10 ರೂಪೀಸು 50 ರೂಪೀಸ್ ಐಟಮ್ಸು, ಹೇರ್ ಬ್ಯಾಂಡ್ ಥರ ಬರುತ್ತಲ್ಲ ಆ ಥರದ್ದೆಲ್ಲ. ಸೊ ಕಮ್ಮಿಗೆ ಇತ್ತಲ್ಲ ಅಂತಲೇ ಹೇಳ್ಬೋದು. ಆಮೇಲೆ ಇದೆಲ್ಲ 20 ರೂಪೀಸ್ಗೆ ಈ ಥರದ್ದೆಲ್ಲ ಐಟಮ್ಸ್ಗಳನ್ನ ಹಾಕ್ಕೊಂಡಿದ್ರು. ಮತ್ತು ತಿಂಡಿಗಳಾಗಿರ್ಬೋದು, ಈ ಥರ ಹಳೆ ಕಾಲದ ಚಾಕ್ಲೇಟ್ಸು ಅದನ್ನು ಕೂಡ ಹಾಕ್ಕೊಂಡಿದ್ರು. ಅದನ್ನು ಒಂದೆರಡು ಏನೇನೋ ತೊಗೊಂಡು ಬಂದ್ವಿ. ಎಲ್ಲ ಖಾಲಿನೂ ಆಗೋಯ್ತು. ತಿಂದು ಎಲ್ಲ ಬಬಲ್ಸ್ಗಳೆಲ್ಲ ಹೊಡೆದು ಕೂಡ ಆಗೋಗಿತ್ತು. ಆದರೆ ವಿಡಿಯೋನ ಇವಾಗ ಅಪ್ಡೇಟ್ ಮಾಡ್ತಿದ್ದೀನಿ. ನಂದು ಇದೇ ಪ್ರಾಬ್ಲಮ್ಮು, ನನಗೆ ಆಗಲ್ಲ ಈ ನಡುವೆ. ಮನೆ ಡೇ ಟೈಮು ಮನೆ ಇನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ, ಆ ಸೌಂಡಿಗೆ ಆಗಲ್ಲ.
ನೈಟ್ ಟೈಮು ನನ್ನ ಮಗಳು 12 ಆದರೂ ಮಲಗಲ್ಲ. 12ವರೆಗೂ ನನಗೂ ನಿದ್ದೆ ಬಂದಿರಲ್ಲ, ವಾಯ್ಸ್ ಓವರು ಕೊಡೋಕ್ಕಾಗಲ್ಲ. ಏನಾದರೂ ಮಾಡ್ತಿದ್ರೆ ಬಂದು ಮಾತಾಡೋದು ಡಿಸ್ಟರ್ಬ್ ಮಾಡೋದೆಲ್ಲ ಮಾಡ್ತಿರ್ತಾಳೆ. ಅವಳು ಮಲ್ಗೋಷ್ಟರೊಳಗೆ ನನಗೆ ಒಂದು ರೌಂಡ್ ನಿದ್ದೆ ಬಂದುಬಿಟ್ಟಿರುತ್ತೆ, ನಾನು ಮಲ್ಕೊಳ್ಳೋದಾಗ್ಬಿಡುತ್ತೆ. ನೋಡಿ ಆ ರಾಜಸ್ಥಾನಿ ಸೈಡ್ದೆಲ್ಲ ಸ್ಲಿಪ್ಪರ್ಸ್ ಇರುತ್ತಲ್ಲ, ಅದೆಲ್ಲ ತುಂಬ ಚೆನ್ನಾಗಿತ್ತು. 350 ಸ್ಟಾರ್ಟಿಂಗೇ 350, 10,000ವರೆಗೂ ಇದೆ. ಒಂದು ಯಾವುದೋ 10,000 ತೋರಿಸಿದ್ರು, ತುಂಬ ಚೆನ್ನಾಗಿತ್ತು. ಅದು ಮಕ್ಕಳದು ಕೂಡ ಇದೆ. ಬೇಕೇನೆ ಬೇಕಾಯ್ತರದ್ದು ನೋಡಿ, ಚೆನ್ನಾಗಿದೆ ಅಲ್ಲ. ಏನು ಏನು ಏನ್ ರೇವಂತು? ಮೇಲ್ ಬಟನ್ ಇದೆ, ಮಾಡ್ತಾನೆ ರೀ ಮಮ್ಮಿ. ಅಷ್ಟೇ ಹೋಯ್ತು. ಈ ಸೇಲ್ ಮಾಡೋರು ಮಕ್ಳಿಗೆ ಅಟ್ರಾಕ್ಷನ್ ಆಗೋ ಥರದ ಐಟಮ್ಸ್ನ ಇಟ್ಕೊಂಡಿರ್ತಾರೆ. ಅವು ಬೇಡ ಬಂದರು ಅಂದ್ರೂ ಅದು ಬೇಕೇ ಬೇಕು ಅಂತ ಅಳ್ತಾನೆ ನಿಂತ್ಕೊತವೆ. ಕೊಡೋಕ್ಕೂ ಹೋಗಲ್ಲ, ಬಿಡೋಕ್ಕೂ ಹೋಗಲ್ಲ ಆ ಥರ. ಮತ್ತು ಇನ್ನೊಂದು ಶಾಪಿಗೆ ಬಂದ್ವಿ. ಅಲ್ಲಿ ಬ್ಯಾಂಗಲ್ಸು, ದಪ್ಪ ಬ್ಯಾಂಗಲ್ಸು 50 ರೂಪೀಸು, 60 ರೂಪೀಸ್ ಆ ಥರದ್ದೆಲ್ಲ ಇತ್ತು. ಸೊ ಇಲ್ಲೂ ಅಷ್ಟೇ ಕಡಿಮೆ ಪ್ರೈಸಿಗೆಲ್ಲ ಏನೇನೋ ಇರೋದೆಲ್ಲ ಇತ್ತು. ಇಲ್ಲಿ ಪ್ರೈಸ್ ಟ್ಯಾಗ್ ಮಾಡಿರಲಿಲ್ಲ ಅನಿಸುತ್ತೆ, ಮೇ ಬಿ. ಅಲ್ಲಿ ಮೆನ್ಷನ್ ಮಾಡಿದರು ಇಷ್ಟಿಷ್ಟು ರೂಪೀಸ್ ಅಂತೇಳಿ. ಇಲ್ಲ, ಇಲ್ಲೂ ಕೂಡ ಮಾಡಿದ್ದಾರೆ ನೋಡಿ. ಹೇರ್ ಬೋಸ್, ಮಕ್ಕಳುಗಳಿಗೆ ಕೋಮು, ಆ ಥರದ್ದೆಲ್ಲ ಏನೇನೆಲ್ಲ ಇತ್ತು, ಚೆನ್ನಾಗಿತ್ತು. ಆಮೇಲೆ ಈ ಥರ ಕಾಪಡೆಲ್ಲ ಸೇಲ್ ಮಾಡ್ತಾರಲ್ವ, ಹೋಗೋದು ಅವರೊಂದು ಎತ್ಕೊಂಡು ತಿನ್ಕೊಂಡು ಟೇಸ್ಟ್ ನೋಡ್ಕೊಂಬರೋದು ನನಗೆ ಒಂಥರ ಅನಿಸುತ್ತೆ. ಹೇಗಿತ್ನಾ नो इसमें साइज क्या है? ये बड़ा वाला है, हाँ 300 है, ये छोटा वाला है. क्लीन से कवर भी देना, कवर नहीं रहे तो कैसे लेके जाना हम? आरती अल्ल रेवंतो ये रेवंत. ಆಮೇಲೆ ಅದನ್ನು ಮುಗಿಸ್ಕೊಂಬಂದರೆ ಇಲ್ಲಿ ಪ್ಲೇ ಏರಿಯಾ ಇರುತ್ತೆ. ಸೊ ಮಕ್ಳುಗಳಿಗೆ ಒಂದಷ್ಟಿತ್ತು, ಒಂದಷ್ಟು ದೊಡ್ಡವ್ರಿಗಿತ್ತು. ಮತ್ತು ಮಕ್ಕಳನ್ನ ಒಬ್ಬೊಬ್ರನ್ನ ಕಳ್ಸೋದೊಂದಿತ್ತು. ಅವಳನ್ನ ಕಳ್ಸೋಕ್ಕಾಗದೆ ಒಂದೆರಡು ಏನೋ ರೈಡ್ ಮಾಡಿದ್ವಿ. ಕರ್ಕೋತೀನಿ ಒಂಚೂರು ವಿಡಿಯೋ ಹಾಂ ಕೂರು ಇಳಿಸ್ತೀನಿ ಕೂರು ಹಾಂ ವಾಟ್ಸೋ ಹಾಂ ಹಂಗೆ ಹಾಂ. ಮಕ್ಳುಗಳದ್ದಕ್ಕೆ ಕಳ್ಸೋಣ ಅಂತ ಹೇಳಿದ್ರೆ ಭಯ ಆಗುತ್ತೆ, ಎಲ್ಲಿ ಬಿಟ್ಬಿಡ್ತಾಳೆ ಅಂತ ನೋಡೋದು. ಈ ಥರ ಒಂದು ಏರೋಪ್ಲೇನ್ ತೋರ್ಸೋಕೆ ಹೋದರೆ ಅದನ್ನು ನೋಡಿಕೊಂಡು ಭಯ ಬಿದ್ದು ಎದ್ದು ಓಡಿ ಬರ್ತಿದ್ಲು. ಆಮೇಲೆ ಹೆಂಗೋ ಮಾಡಿ ಅದರೊಳಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಆಮೇಲೆ ಸ್ವಲ್ಪ ನಾವು ಇದು ಮಾಡಿದ್ವಿ. ಆಮೇಲೆ ತುಂಬ ಗೇಮ್ಸ್ ಇತ್ತು. ಅಷ್ಟೇನು ನನಗೆ ಇಂಟ್ರೆಸ್ಟ್ ಆಗಲಿಲ್ಲ, ಏಕೆಂದರೆ ತುಂಬ ಸ್ವಿಂಗ್ ಥರದ್ದು ಮತ್ತು ಮೇಲೆ ಹೋಗಿದಾಗುತ್ತಲ್ಲ ಕ್ರೆಡಲ್ ಥರ, ಅದೇನೇನು ಹೇಳ್ತಾರೆ ಅನ್ನೋದೇ ಗೊತ್ತಿಲ್ಲ. ಸೊ ಆ ಥರದ್ದೆಲ್ಲ ನಂಗೆ ಭಯ ಆಗುತ್ತೆ. ಒಂದು ಸತಿ ಹೋಗ್ಬಿಟ್ಟು ಯಾಕಾದರೂ ಹೋಗ್ಬಿಟ್ವಪ್ಪ. ಫಿಶ್ ಟೈಮಲ್ಲಿ ಬಂದಾಗ ಹೋಗಿದ್ವಿ, ತುಂಬಾ ಭಯ ಆಗಿತ್ತು. ಹಾಗಾಗಿ ಬೇಡ ಅಂತ ಅಂದ್ಕೊಂಡು, ಯಾಕೆ ನಮ್ಮ ಹೆಲ್ತನ್ನು ನಾವೇ ರಿಸ್ಕಿಗೆ ತಳ್ಳೋದು, ಅದೇನಾದರೂ ನಮ್ಮ ಟೈಮ್ ಸರಿ ಇಲ್ಲದೆ ಕಟ್ಟಾಗೋದು, ಬಿದ್ದೋಗೋದು ಆ ಥರ ಎಲ್ಲ ಆಗುತ್ತೆ ಅನ್ನೋ ಭಯದಲ್ಲಿ ಹೋಗಲಿಲ್ಲ. ಹೋಗೋರು ಹೋಗ್ತಾರೆ. ಯಪ್ಪ ಇನ್ನೊಬ್ರಿದ್ರು, ಉಲ್ಟಾ ಎಲ್ಲ ಆಗ್ತಿತ್ತದು. ಆ ಯಪ್ಪ ಹೆಂಗೆ ಕೂತ್ಕೊಂಡಿದ್ರು, ಒಬ್ಬರೇ ಆ್ಯಕ್ಚುಲಿ ಕೂತ್ಕೊಂಡಿದ್ರು, ಹೆಂಗಾಗಿತ್ತು ಗೊತ್ತಾ. ಅದಾದಮೇಲೆ ಸ್ವಲ್ಪ ತಿಂಡಿಗಳನ್ನ ತಿನ್ಕೊಂಡು ಪಾಪಡನ್ನ ತೊಗೊಂಡ್ವಿ, ಮಸಾಲೆ ಪಾಪಡ. ಅದು ಏನಂತೂ ಒಂಚೂರು ಚೆನ್ನಾಗಿರಲಿಲ್ಲ. ಅವಳು ತಿಂತಾಳೆ ಅಂದರೆ ತಿನ್ನಲೇ ಇಲ್ಲ. ಆಮೇಲೆ ಗೋಬಿ ತೊಗೊಂಡು ಗೋಬಿ ತಿನ್ನೋಣ ಅಂತೇಳಿ ತಿಂತಾಯಿದ್ದೀವಿ. ನೋಡಿ ಫ್ರೆಂಡ್ಸ್, ಡಯಟ್ ಅಂದ್ಕೊಂಡು ಗೋಬಿ ತಿಂತಾವ್ರೆ. ಸುಟ್ಟ ಉಗಿತಾಳೆ. ಫೋಕಸ್. ಮ್ಯಾಂಗೋ ಭಯ್ಯ. ನನಗೆ ಸೋಡಾ ಕುಡಿಬೇಕಂತ ಅನಿಸುತ್ತೆ, ಏಕೆಂದರೆ ಗ್ಯಾಸ್ಟ್ರಿಕ್ ಎಲ್ಲ ಕ್ಲಿಯರ್ ಆಗುತ್ತೆ ಅಂತೇಳಿ. ಆಮೇಲೆ ಒಂದೆರಡು ಫ್ಲೇವರ್ ಅದರಲ್ಲಿ ಏನೂ ಇರಲಿಲ್ಲ, ಒಳ್ಳೆ ಬಿಸಿನೀರು ಕುಡ್ದಂಗೆ ಆಗ್ತಿತ್ತು. ತೊಗೊಂಬಿಟ್ಟು ಅವರಿಬ್ರಿಗೂ ಕೊಟ್ಟು ಇದು ಮಾಡಿದೆ. ಹೋಪ್ಫುಲಿ ವಿಡಿಯೋ ಇಷ್ಟ ಆಯಿತು ನಿಮಗೆ ಅಂತ ಅನ್ಕೋತೀನಿ. ನೀವು ಫ್ರೀ ಇದ್ದರೆ ಹೋಗ್ಬಿಟ್ಟು ಬನ್ನಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್.